ಈ ಘಟನೆಯ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡೋದಕ್ಕೆ ಭಾರತ ಇನ್ನು ಮುಂದಾಗಿದೆ. ವಾಘಾ ಗಡಿಯಲ್ಲಿ ಬೇಟಿಂಗ್ ದ ರಿಟ್ರೀಟ್ ಬಂದ್ ಆಗುತ್ತಾ? ಬೇಟಿಂಗ್ ದ ರಿಟ್ರೀಟ್ ಬಂದ್ ಮಾಡುವ ಸಾಧ್ಯತೆ ಇದೆ. ಶೀಘ್ರದಲ್ಲೇ ಕೇಂದ್ರ ಸರ್ಕಾರದಿಂದ ಆದೇಶ ಬರೋ ಸಾಧ್ಯತೆ ಇದೆ. ಅಮೃತಸರ ಸಮೀಪ ಇದೆ ಅಟಾರಿ ವಾಘಾ ಗಡಿ. ಈಗಾಗಲೇ ಗಡಿ ಬಂದ್ ಮಾಡಲಾಗಿದೆ. ಈಗ ಬೇಟಿಂಗ್ ದ ರಿಟ್ರೀಟ್ ಬಂದ್ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 26 ಜನರ ಹತ್ಯೆಗೆ ಭಾರತದಿಂದ ಪ್ರತೀಕಾರದ ಹೆಜ್ಜೆ. ಪ್ರತಿದಿನ ನಡೀತಾ ಇತ್ತು ಬೇಟಿಂಗ್ ದ ರಿಟ್ರೀಟ್. ಭಾರತ ಮತ್ತು ಪಾಕ್ ಸೈನಿಕರಿಂದ ಗಣರಾಜ್ಯೋತ್ಸವದ ದಿನ ಬೇಟಿಂಗ್ ದ ರಿಟ್ರೀಟ್ ನಡೆಯುತ್ತೆ. ಸಾವಿರಾರು ಮಂದಿ ಬಂದು ಅದನ್ನು ಕಣ್ತುಂಬಿಕೊಳ್ತಾ ಇದ್ರು. ಆದರೆ ಈ ರೀತಿ ನಮ್ಮ ದೇಶದ ನಮ್ಮ ಜನರ ಮೇಲೆ ಅಟ್ಯಾಕ್ ಆಗಿದೆ ಅಂತಂದ ಮೇಲೆ ಅದಕ್ಕೊಂದು ಕಠಿಣವಾದಂತಹ ಉತ್ತರವನ್ನು ಕೊಡಲೇಬೇಕಾಗತ್ತೆ. ಶೀಘ್ರದಲ್ಲೇ ಕೇಂದ್ರ ಸರ್ಕಾರದಿಂದ ಈ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಜೊತೆಗೆ ಈ ಅಟಾರಿ ಗಡಿಯನ್ನೇನು ಬಂದ್ ಮಾಡಲಾಗಿದೆ, ಆ ಬಂದ್ನಿಂದ ಪಾಕಿಸ್ತಾನಕ್ಕೆ ಭಾರಿ ನಷ್ಟ. ಪಾಕಿಸ್ತಾನದಿಂದ ಭಾರತಕ್ಕೆ ರಫ್ತು ಸಂಪೂರ್ಣ ಸ್ಥಗಿತ. 2023-24ರಲ್ಲಿ 3886 ಕೋಟಿಯಷ್ಟು ವ್ಯಾಪಾರ ಆಗಿತ್ತು. ಅಟ್ಟಾರಿ ಗಡಿ ಮೂಲಕ ಆದಂತಹ ವ್ಯಾಪಾರ ಅದು 3886.53 ಕೋಟಿ ವ್ಯಾಪಾರ. 6871ಕ್ಕೂ ಹೆಚ್ಚು ಸರಕು ಸಾಗಣೆಗಳೊಂದಿಗೆ ವ್ಯಾಪಾರ ನಡೀತಾ ಇತ್ತು. ಆದರೆ ಈಗ ಗಡಿ ಮುಚ್ಚಿದ್ರಿಂದ ವ್ಯಾಪಾರ ಸಂಪೂರ್ಣ ಸ್ಥಗಿತಗೊಳ್ಳಲಿದೆ. ಸಾವಿನ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ ವ್ಯಾಪಾರವನ್ನ ಬಂದ್ ಮಾಡಲೇಬೇಕಲ್ವಾ? ಅಟ್ಟಾರಿ ಗಡಿಯನ್ನ ಬಂದ್ ಮಾಡಲಾಗಿದೆ. ಹೀಗಾಗಿ ಪಾಕ್ಗೆ ಬಹಳ ದೊಡ್ಡ ನಷ್ಟ. ಈ ಮೂಲಕ ಕಠಿಣ ಏಟು ಕೊಡೋದಕ್ಕೆ ಭಾರತ ಸರ್ಕಾರ ಮುಂದಾಗಿದೆ. ಭಾರತ ಪಾಕಿಸ್ತಾನ ನಡುವಿನ ವ್ಯಾಪಾರ ವಹಿವಾಟು ಕುಸಿತ. ಕಳೆದ ವರ್ಷದ ವ್ಯಾಪಾರದ ನಂಬರ್ಸ್ ನೋಡ್ತಾ ಇದ್ದೀವಿ. 3886 ಕೋಟಿ ಮೌಲ್ಯದ ವ್ಯಾಪಾರ. ಭಾರತಕ್ಕೆ ಡ್ರೈ ಫ್ರೂಟ್ಸ್, ಖರ್ಜೂರ ಇವೆಲ್ಲವೂ ಕೂಡ ಏನು ಬರ್ತಿತ್ತು, ಅದೆಲ್ಲವೂ ಬಂದ್.